ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಿನ್ನೆ ನಮ್ಮದು ಕ್ಲಿಯರ್ ಆಗಿತ್ತು ಏನು ಅಂತಂತಂದರೆ ನಿನ್ನೆ ಒಂದು ನಿಮಿಷ. ಓಕೆ, ಚಾರ್ಟಲ್ಲಿ ಎಲ್ಲಿದೆ ಇಲ್ಲಿದೆ. ಓಕೆನಾ. ಸೊ ನಿನ್ನೆ ಮೊನ್ನೆ ಎಲ್ಲಿದೆ ಅಂತಂತಂದರೆ 24. ಓಕೆನಾ. 24,400 ಕೆಳಗಡೆ ಪುಟ್ ನೋಡ್ಕೋಬೋದು. ಟಾರ್ಗೆಟ್ ಬಂದುಬಿಟ್ಟು 24,200 ಇನ್ನೂ +100 ಅಂತ ಹೇಳಿದ್ದೆ. ಓಕೆ. ಸೊ ಅದಾದ ತಕ್ಷಣ 24K ವರೆಗೂ ಬರುತ್ತೆ ಅಂತ. ಸೊ ಆಲ್ಮೋಸ್ಟ್ ಗ್ಯಾಪ್ ಡೌನ್ ಓಪನ್ ಆಗಿಬಿಡ್ತು. ಓಕೆನಾ. ನಮ್ಮದೆಲ್ಲ ಟ್ರೇಡೆಲ್ಲ ತೊಗೊಂಡು ಹೋಗ್ಬಿಡ್ತು ಇಲ್ಲಿ. ಓಕೆ, ಮಧ್ಯದಲ್ಲಿ ನೀವು ಅರ್ಥ ಮಾಡ್ಕೊಂಡು ಬಿಡಬೇಕು. ನೋಡಿ 24K ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಟಾರ್ಗೆಟ್. ಓಕೆನಾ. ಲಾಸ್ಟಲ್ಲಿ ಇಲ್ಲಿವರೆಗೂ ಹೋಗ್ಬೇಡ್ರಿ. ಬೇಕಾದ್ರೆ ಇಲ್ಲಿಂದ ಬರ್ತಾಯಿದ್ರೆ ನೀವು 200 ಬುಕ್ ಮಾಡ್ಕೊಳ್ಳಿ. ನೀವು 100 ಪಾಯಿಂಟ್ ತೊಗೊಂಡು ಸೈಡಿಗೆ ಸರಿದ್ಬಿಡಿ. ಮತ್ತು ಇನ್ನೂ ಜಾಸ್ತಿ ಟಾರ್ಗೆಟ್ ಇದೆ. ಆಲ್ಮೋಸ್ಟ್ ಟಾರ್ಗೆಟೇ ರೀಚ್ ಆದಮೇಲೆ ನೀವೇನು ಟಾರ್ಗೆಟ್ ಮಾಡ್ತೀರಾ ಹೇಳಿ. ಅದ್ರ ಕೆಳಗಡೆ ಅಂತೂ ನೋಡಿಲ್ಲ, ಒಂದೇ ಕ್ಯಾಂಡಲಲ್ಲೇ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಒಂದೇ ಕ್ಯಾಂಡಲಲ್ಲೇ ಮತ್ತೆ ಕೆಳಗಡೆ ಬಂದುಬಿಡ್ತು ಮಾರ್ಕೆಟು. ಎಲ್ಲಿ ಅಂತಂತಂದರೆ 700ಇಂದ ಇಲ್ಲಿ ನೋಡಿ 23,950ಇಂದ 23,700ವರೆಗೂ ಮೋರ್ ದೆನ್ ಒಂದು 200 ಪಾಯಿಂಟ್ +200 ಪಾಯಿಂಟ್ ಒಂದೇ ಕ್ಯಾಂಡಲಲ್ಲೇ ಮುಗಿದೋಯ್ತು. ಅದಾದ ತಕ್ಷಣ ಏನು ಮಾಡ್ತು, ಈ ಕ್ಯಾಂಡಲನ್ನು ಫಿಲ್ ಮಾಡೋ ಸಲುವಾಗಿ ಮೇಲೆ ಹೋಗ್ತಾಯಿತ್ತು. ಪ್ರೈಸ್ ಆ್ಯಕ್ಷನ್ನು ನೋಡ್ಬೋದು. ಓಕೆನಾ. ಈ ರೀತಿ ಗ್ಯಾಪ್ ಡೌನು ಮತ್ತು ಗ್ಯಾಪ್ ಅಪ್ ಓಪನ್ ಆದಾಗ ನೀವು ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡು ವರ್ಕ್ ಮಾಡ್ಕೋಬೋದು. ಓಕೆನಾ. ಪ್ರೈಸ್ ಆ್ಯಕ್ಷನ್ ಸಹಿತ ಇವತ್ತು ಇರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ಕೆಳಗೆ ಕೆಳಗೆ ಬಿದ್ದಂಗೆ ಮಾಡ್ತಾ ಇಲ್ಲಿ ಮೇಲ್ಗಡೆ ಹೋಯಿತು, ಮತ್ತು ಕೆಳಗಡೆ ಬಂತು, ಮತ್ತು ಮೇಲೆ ಹೋಯಿತು, ಮತ್ತು ಕೆಳಗಡೆ ಬಂತು. ಬಟ್ ಹೈಯರ್ಸ್ ಹೈನೇ ಮಾಡ್ತಾಯಿದೆ, ಲೋವರ್ಸ್ ಲೋ. ಓಕೆನಾ. ಮಾಡ್ತಾನೇ ಇದೆ. ಅಂದರೆ ಇದು ಹೈಯರ್ ಲೋ. ಓಕೆನಾ. ಇದು ಹೈಯರ್ ಲೋ, ಇದು ಲೋವರ್ ಹೈ, ಈ ರೀತಿ ಇದೆ. ಸೊ ಇದನ್ನು ಕಂಟಿನ್ಯೂ ಕರೆಕ್ಟಾಗಿ ಮತ್ತೆ ಹಿಂಗೆ ಆಗಿತ್ತು, ಫಾರ್ಮೇಷನ್ ಆಗಿತ್ತು ಅಂದರೆ ಓಕೆ. ಅದು ಇಲ್ಲಿ ಅದನ್ನು ಬಿಟ್ಟು ಇಲ್ಲಿ 2 ಗಂಟೆ ಆದಮೇಲೆ ಕೊಡ್ತು. ಇದನ್ನು ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಹೋದ್ರಿ ಅಂದ್ಕೊಳ್ಳಿ, ನಿಮ್ಮ ಕೈಗೆ ಎಷ್ಟು ಹತ್ತುತ್ತೆ, ಒಂದು 30 ಪಾಯಿಂಟೋ ಇಲ್ಲ 40 ಪಾಯಿಂಟೋ ಹತ್ತಿರ್ಬೇಕು ಅಷ್ಟೇ. ಓಕೆನಾ. ಇದು ಅಂತೂ ಯಾರೂ ಜಾಸ್ತಿ ಮಾಡಿರೋಂಗಿಲ್ಲ. ಮಾಡಿದ್ರೂ 2 ಗಂಟೆ, ನಾನು 2:02ವರೆಗೆ ಕ್ಲೋಸ್ ಮಾಡಿಬಿಡ್ತೀನಿ. ಓಕೆನಾ. ಸೊ ಅದಕ್ಕೆ ನಾನು ಇದು ಮೂವ್ನ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಂಗಿಲ್ಲ. ನೀವು ಬೇಕಾದ್ರೆ ಬ್ಯಾಕ್ ಟೆಸ್ಟ್ ಮಾಡಿ ಎಲ್ಲನೂ ನೀವು ಚಾರ್ಟ್ ತೊಗೊಂಡು ನೋಡಿ. ಮಧ್ಯದಲ್ಲೇ ಮಾರ್ಕೆಟ್ ಕೊಟ್ಟಿರುತ್ತೆ. ಹೌದಾ, ಮಧ್ಯದಲ್ಲೇ ಇಲ್ಲೆಲ್ಲಾದರೂ ಕೊಟ್ಟಿರುತ್ತೆ. ಆಫ್ಟರ್ 2 ಬಿಫೋರ್ 10 ಅದು ಸ್ವಲ್ಪ ರೇರು ಅಂದ್ಕೋಬೇಕು. ಸೊ ಅದಕ್ಕೆ ಯಾವಾಗ ನೋಡಿದ್ರು ನೀವು ಪ್ರೈಸ್ ಆ್ಯಕ್ಷನ್ ಅಟ್ಲೀಸ್ಟ್ ಕಂಪ್ಲೀಟಾಗಿ ಹಿಂಗಿರ್ಬೇಕು. ಪ್ರೈಸ್ ಆ್ಯಕ್ಷನ್ ಅಂತಂದರೆ ಅಟ್ಲೀಸ್ಟ್ ಒಂದು ಏನೋ 30 ಪಾಯಿಂಟ್ ಮೇಲೆ ಹೋಯ್ತಾ, ಒಂದು 10-20 ಪಾಯಿಂಟ್ ಕೆಳಗೆ ಬಂತ, ಮತ್ತೆ ಮೇಲೆ ಹೋಯ್ತಾ, ಮತ್ತೆ ಕೆಳಗೆ ಬಂತ, ಈ ರೀತಿ ಚೆನ್ನಾಗಿ ಮಾಡ್ಕೊತಾ ಹೋಗ್ತಾಯಿದ್ರೆ ನೀವೇನು ಮಾಡ್ಬೋದು, ಏನಾದರೂ ಒಂದು SL ತೊಗೊಂಡು ಮಾಡ್ಬೋದು. ಬಟ್ ಇಲ್ಲಿ SL ಎಲ್ಲಂತ ಇಡ್ತೀರಾ, ಏನೋ ಇಲ್ಲೊಂದು ಕನ್ಫರ್ಮೇಷನ್ ಇತ್ತು, ಇಲ್ಲೇನೋ ಸಸ್ಟೈನ್ ಆಗಿತ್ತು, ಇಲ್ಲಿ ಬೇಕಾದ್ರೆ SL ಇಟ್ಕೊಂಡು ಇಲ್ಲಿ ಮಾಡಿದ್ರಿ ಅಂದ್ಕೊಳ್ಳಿ ಬರ್ತಿತ್ತು. ಬಟ್ ಇಲ್ಲಿ ಕೆಳಗಡೆ ಪ್ಯಾನಿಕ್ ಆಗಿ ಬಂದಾಗ ಮತ್ತು ಏನಾಗುತ್ತೆ, ಮತ್ತು ನಿಮಗೆ ಏನಾದರೂ ಇಲ್ಲಪ್ಪ ಕೆಳಗಡೆ ಬರ್ತಿರ್ಬೇಕು ಅಂತ ಅನಿಸುತ್ತೆ, ಮತ್ತು ಕೆಳಗಡೆ ಕೂತ್ಕೋತೀರ. ಓವರಾಲ್ ಮಾರ್ಕೆಟ್ ಅಂಥದ್ದೇನು ಪಾಯಿಂಟ್ಸ್ ಕೊಟ್ಟಿರಲಿಲ್ಲ. ಬಟ್ ಇಲ್ಲಿ ಕೆಳಗಡೆದ ಏನು ಕೂತ್ಕೊಂಡಿರ್ತೀರೋ ಅವರಿಗೆಲ್ಲ ಮಾರ್ಕೆಟ್ ಚೆನ್ನಾಗಿ ಕೊಟ್ಟಿರುತ್ತೆ. ಸೊ ನಾಳೆ ಎಕ್ಸ್ಪೈರಿ ಬೇರೆ ಇದೆ. ಓಕೆನಾ. ಫಸ್ಟ್ ಎಕ್ಸ್ಪೈರಿ ಆಫ್ ಮಾರ್ಚ್. ಓಕೆ, ಮಾರ್ಚಿಂದು ಫಸ್ಟ್ ಎಕ್ಸ್ಪೈರಿ ಇದೆ. ಸೊ ಫಸ್ಟ್ ಅಲ್ಲ, ಓಕೆ, ಸೆಕೆಂಡ್, ಹೌದು ಸೆಕೆಂಡ್ ಎಕ್ಸ್ಪೈರಿ ಇದೆ. ಸೊ ಕಾಯ್ದು ನೋಡಬೇಕಾಗಿದೆ ಯಾವ ರೀತಿ ವರ್ಕ್ ಆಗುತ್ತೆ ಅಂಥೇಳಿ. ಗ್ಯಾಪ್ ಡೌನು ಆಗೋ ಚಾನ್ಸಸ್ ಇದೆ, ಇಲ್ಲ ಅಂತಿಲ್ಲ. ಬಟ್ ಆದರೂ ಚೂರು ಎಲ್ಲೋ ಇಲ್ಲೇ ಆಗ್ತಿರ್ಬೇಕು ಅನಿಸುತ್ತೆ. ಅಕಸ್ಮಾತ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ. ಓಕೆನಾ. 23,930 ಹತ್ರ ಏನಾದರೂ ಓಪನ್ ಆಯಿತು ಇಲ್ಲಿ ಕೆಳಗಡೆ ಅಂತ, ಇದು ಏನಾದರೂ ಲೆವೆಲ್ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಇಮಿಡಿಯೇಟಾಗಿ ನೀವು ಪುಟ್ಟಲ್ಲಿ ಕುತ್ಕೋಬೋದು ಈಸಿಯಾಗಿ, ಇಲ್ಲ ಅಂತಿಲ್ಲ. ಬಟ್ ಇಲ್ಲೊಂದು ಸಸ್ಟೈನ್ ಆಗಿದೆ. ಸೊ ಅದಕ್ಕೆ ನಾನು ಸೇಫ್ ಟ್ರೇಡಿಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ 700 ಕೆಳಗಡೆ ನೀವು ಸೇಫ್ ಟ್ರೇಡನ್ನ ಎಂಟ್ರಿ ತೊಗೊಳ್ಳಿ. ಇಲ್ಲ ಇಲ್ಲಿಂದ ಟ್ರೈ ಮಾಡ್ತಿದ್ರಿ ಇಲ್ಲಿವರೆಗೂ ನಾನು ಯಾಕೆ ಸುಮ್ಮ ಕೊಡಲಿ ಅಂತಂದರೆ ಇಲ್ಲಿಂದ ತೊಗೋಬೋದು. ಸೊ ಕಾಲ್ ಆಪ್ಷನ್ ಬಂದುಬಿಟ್ಟಂತೂ ಗ್ಯಾಪ್ ಫಿಲ್ ಮಾಡೋಕ್ಕೆ ಮೇಲ್ಗಡೆ ಹೋಗೋದಂತೂ ಡೌಟ್ ಇದೆ. ಎಲ್ಲಿದೆ ಅಂತಂದರೆ ಗ್ಯಾಪ್ ಫಿಲ್ ಮಾಡೋದು ಅಂತಂದರೆ ಇಲ್ಲಿದೆ. ಓಕೆನಾ. 400 ಹತ್ರ ಇದೆ. ಸೊ ಇಲ್ಲಿಂದ ಟ್ರಾವೆಲ್ ಮಾಡಬೇಕು 24,000 ಮಾಡಬೇಕು. ಅದು ಬಂದುಬಿಟ್ಟು ಭಾಳ ಅದ್ರ ಮಧ್ಯದಲ್ಲಿ ಅಂತಂದರೆ 75ಗೆ ಮತ್ತೆ ನಿಂತ್ಕೊಳ್ಳುತ್ತೆ ಮಾರ್ಕೆಟ್. ಸೊ ಅಕಸ್ಮಾತ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ, ಇಲ್ಲೇನು ಮಾಡಿ ಒಂದು 20-30 ಪಾಯಿಂಟು SL ಇಟ್ಕೊಂಡು ಇಲ್ಲಿ ಕೆಳಗಡೆ ಇರೋದು ಹೆಂಗೋ ನಾಳೆ ಎಕ್ಸ್ಪೈರಿ ಇದೆ. ಓಕೆನಾ. ಕೆಳಗಡೆ ಪುಟ್ಟು, ಓಕೆ, ಪುಟ್ಟು ಒಂದು 25 ಇರೋದು ಇಲ್ಲಿ ಸಿಕ್ಕರೆ ಹೇಳ್ತಾ ಇದ್ದೀನಿ. ಇಲ್ಲಿ 25 ರೂಪೀಸ್ ಇರೋದನ್ನು ಬೈ ಮಾಡಿ. ಓಕೆನಾ. ಪುಟ್ಟಿಂದ ಹೇಳ್ತಾ ಇದ್ದೀನಿ. ಅದನ್ನು ಬಂದುಬಿಟ್ಟು ಇಲ್ಲಿ ತೊಗೊಂಡು ನೀವೇನು ಮಾಡಿ ಇದು 50 ರೂಪಾಯಿಗೆ ಬುಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಸೈಡ್ ವೈಸ್ ಹೋಗೋ ಚಾನ್ಸಸ್ಸು ಇರುತ್ತೆ, ಹೇಳೋಕ್ಕಾಗಲ್ಲ ಎಕ್ಸ್ಪೈರಿ ದಿನ. ಅದಕ್ಕೆ ಕಾಯ್ದು ನೋಡಿ ವೇಟ್ ಮಾಡಿ ಹೇಳ್ತಾ ಇದ್ದೀನಲ್ಲ. ಇಲ್ಲಿ ಏನಾದರೂ 175 ಹತ್ರ ಏನಾದರೂ ಸಿಕ್ತು ಅಂದ್ಕೊಳ್ಳಿ, ಮಾರ್ಕೆಟ್ ಇಲ್ಲೇ ಓಪನ್ ಆಯಿತು, ಇಲ್ಲ ಇಲ್ಲಿ 900 ಹತ್ರ ಓಪನ್ ಆಯಿತು ಅಂತಂದರೆ ಇಲ್ಲಿ ಮೇಲ್ಗಡೆ ಏನು ಮಾಡಿ 930ಗೆ SL ಇಟ್ಕೊಂಡು ಇಲ್ಲಿ ಬೇಕಾದ್ರೆ ಟಾರ್ಗೆಟ್ ಮಾಡ್ಬೋದು. 23,300 ಮಾತ್ರನೂ ಬೇಡ. ಬಟ್ ನಾನು ನಿಮ್ಗೆ ಕೊಡ್ತಿರೋದು 600.
ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 2300 ಕೂಡ ಹೋಗೋ ಚಾನ್ಸಸ್ ಇದೆ. ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಇಲ್ಲಿ 24K ನೋಡ್ಬೋದು ಅಂತ, ಅದೇ ರೀತಿ ಇಲ್ಲಿ 23K ನೋಡ್ಬೋದು. ಬಟ್ ಹೇಳಿಕ್ಕಾಗಲ್ಲ, ನೋಡಬೇಕು. ಇದನ್ನು ಏನಾದರೂ ಗ್ಯಾಪ್ ಡೌನಲ್ಲಿ ತೆಗೀತು ಅಂತಂದರೆ ಪಕ್ಕ ಈ ಟಾರ್ಗೆಟನ್ನು ರೀಚ್ ಆಗುತ್ತೆ. ಸೊ ಮೇಲ್ಗಡೆ ಅಂತೂ ನನಗೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಬೇಕಾದರೆ ಒಂದು SL ಇಟ್ಕೊಳ್ಳಿ. ಎಲ್ಲಿ ಅಂತಂತಂದರೆ 200ಗೆ, ಓಕೆನಾ. ಇಲ್ಲಿ 200ಗೆ SL ಇಟ್ಕೊಂಡು 175 ಅಂತ ಟ್ರೇಡ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಉದ್ದ ತೊಗೊಂಡು ಬರ್ತಾಯಿರಿ. ಅಟ್ಲೀಸ್ಟ್ ಇಲ್ಲಿವರೆಗಾದರೂ ತೊಗೊಂಬನ್ನಿ, ಓಕೆನಾ. 23,800ವರೆಗಾದರೂ ತೊಗೊಂಬನ್ನಿ. ಇಲ್ಲ ಇಲ್ಲೇ ಬುಕ್ ಮಾಡ್ಕೋತೀನಿ ಅನ್ನೋರಾದರೆ ಇಲ್ಲಿ 24K, ಯಾಕಂತಂದರೆ ಸೈಕಾಲಜಿಕಲ್ ನಂಬರ್ ಬೇರೆ ಇದೆ. ಸೊ ಇಲ್ಲಿ ಬುಕ್ ಮಾಡ್ಕೊಂಡವರು ಮಾಡ್ಕೋಬೋದು, ಇಲ್ಲ ಅಂತ ಇಲ್ಲ. ಇಲ್ಲಿಂದ ನಿಮ್ಗೆ 200 ಟ್ರಾವೆಲ್ಲು ಅಂತಂದರೆ ಮೋರ್ ದೆನ್ ನಿಮಗೆ ನೀವು ಎಕ್ಸ್ಪೈರಿ ದಿನ 50 ಪಾಯಿಂಟ್ ಕೊಟ್ಟರೆ, ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು 25 ರೂಪೀಸ್ ಇರೋದು ಪ್ರೈಸನ್ನು ಬೈ ಮಾಡಿ ಅಂತ. ಸೊ ಇದನ್ನು 1+25 ಅಂದರೆ 50 ಆಗಿಬಿಡುತ್ತೆ, ಡಬಲ್ ಆಗಿಬಿಡುತ್ತೆ ನಿಮ್ಮ ಕ್ಯಾಪಿಟಲ್. 1:1 ಬೇಕಾದರೂ ನೀವು ತೆಕ್ಕೋಬೋದು. ಮತ್ತು ಡೇ ಕ್ಯಾಂಡಲಲ್ಲಿ ನೋಡಿಬಿಡೋಣ ಯಾವ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಅಂತ. ಸೊ ಚೆನ್ನಾಗೇ ಇದೆ, ಬಟ್ ಆದರೂ ಕೆಳಗಡೆ ಸಿಂಗಲ್ ಕ್ಯಾಂಡಲ್ ಇದೆ, ಓಕೆನಾ. ಸಿಂಗಲ್ ಕ್ಯಾಂಡಲ್ ಇದೆ. ಈ ಕಡೆ ನೋಡೋಣ ಎಲ್ಲಾದರೂ ಏನಾದರೂ ಸಪೋರ್ಟ್ ಇದೆಯಾ, ಇನ್ನೂ ಕೆಳಗೆ ಬೀಳೋ ಚಾನ್ಸಸ್ ಇದೆಯಾ ಅಂತ. ಸೊ ನೆಕ್ಸ್ಟ್ ಸಪೋರ್ಟ್ ಬಂದುಬಿಟ್ಟು ಕಾಣೋದು ಇಲ್ಲೇ ಕಾಣಿಸ್ತಾ ಇದೆ ನನಗೆ. ಎಲ್ಲಿ ಅಂತಂದರೆ 23 ಹೇಳಿದ್ನಲ್ಲ, 23,200. ಸೊ ಇಲ್ಲಿವರೆಗೂ ಕಾಣ್ತಾ ಇದೆ. ನಾನು ಟಾರ್ಗೆಟ್ ಎಷ್ಟು ಕೊಟ್ಟೆ, 23,300 ಅಲ್ವಾ. ಓಕೆ, 23,300, 23,600 ಹತ್ರನೂ ಬುಕ್ ಅಂದರೆ ಬರೋದು ಎಲ್ಲಿಂದ ಬರ್ತಾಯಿದೆ ಅದನ್ನು ನೋಡ್ಕೊಳ್ಳಿ, ಡಿಪೆಂಡ್, ಓಕೆನಾ. 23,600 ಎಲ್ಲಿಂದ ಬರ್ತಾಯಿದೆ, ಇಲ್ಲಿಂದ 175ಇಂದ ಬರ್ತಾಯಿದೆ ಅಂದರೆ ಇದು ಟಾರ್ಗೆಟ್ ಮಾಡಬೇಡಿ, ಯಾಕಂದ್ರೆ ಬಿಗ್ ಟಾರ್ಗೆಟ್ ಕೊಡ್ತಾಯಿದೆ, ಇಲ್ಲ ಅಂತಿಲ್ಲ. ಬಟ್ ಇಲ್ಲಿ ಬೇಕಾದರೆ ನೀವು ಇಲ್ಲಿ 100 ಪಾಯಿಂಟಿಗೆ ಎಕ್ಸಿಟ್ ಮಾಡಿಬಿಡಿ, ಯಾಕಂದರೆ ಎಕ್ಸ್ಪೈರಿ ದಿನ ನೀವು ಒಳ್ಳೆಯದೇ ನಿಮಗೆ ಡಬಲ್ ಕೊಡ್ತಾಯಿದೆ ಅಂತ. ಬೇಕಾದರೆ ಇಲ್ಲಿ ಒಂದು 50 ಪಾಯಿಂಟ್ ತೊಗೊಂಡ್ಮೇಲೆ ಇಲ್ಲಿ ಬೇಕಾದರೆ ನೀವೇನು ಮಾಡಿ 80% ಕ್ವಾಂಟಿಟೀಸ್ನ ತೆಗೆದುಬಿಡಿ, ಓಕೆನಾ. ಅದಾದಮೇಲೆ 20% ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗಿ. ಸೊ ಅದಾದ ತಕ್ಷಣ ಇಲ್ಲೊಂದು ಇದು ಬರ್ತಾಯಿದೆ, ನೋಡೋಣ ಇಲ್ಲಿ ಕರೆಕ್ಟಾಗಿ ಲೈನ್ ಇಟ್ಕೊಂಡು ನೋಡೋಣ ಎಲ್ಲಿದೆ ಅಂತ. ಸೊ ಇನ್ ಬಿಟ್ವೀನ್ ಅದೇ ಹೇಳಿದ್ನಲ್ಲ ಇಲ್ಲಿ, ಓಕೆ. ಸೇಫ್ ಟ್ರೇಡ್ರಿಗೆ 23,700, ಓಕೆ. ಇಲ್ಲಿನೂ ಬೇಕಾದರೆ ಟ್ರೇಡ್ ಮಾಡ್ಬೋದು ಸೇಫ್ ಟ್ರೇಡ್ರಿಗೆ. ಇನ್ ಬಿಟ್ವೀನ್ ಇಲ್ಲಿ 930. ಸೊ ಇಲ್ಲಿಂದ ಮತ್ತೆ ಏನು ಸಪೋರ್ಟ್ ತೊಗೊಳುತ್ತೆ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ಬೆಟರ್ ಅಂತಂತಂದರೆ ಇದೇ ಬೆಸ್ಟು. 930 900 ಹತ್ರ ಏನಾದರೂ ಓಪನ್ ಆದರೆ 900ಇಂದ ಟ್ರೇಡ್ ಮಾಡಿ 30ಗೆ SL ಇಟ್ಕೊಳ್ಳಿ, ಅದನ್ನು ಟ್ರೇಡ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.